ಮಂತ್ರಿ, ಪ್ರಭು, ನಮ್ಮ ಕ್ಷತ್ರಿಯ ಕುಲದ ಅರಸರನ್ನು ಯಾರಾದರೂ ನಿಂದಿಸುತ್ತಿರುವರೋ ಅಥವಾ ಕೊಂಡಾಡುತ್ತಿರುವರೋ ಮಂತ್ರಿಯಾದ ನೀನು ಎನ್ನೊಡದೆ ಮನಬಾಧೆ ತಿಳಿಸುವಂತರಾಗಿ. ಪ್ರಭು, ನಿನ್ನೆ ದಾನವನ್ನು ಕೊಟ್ಟ ಆ ಭೂಷರತ್ತವರು ಮತ್ತೆ ರಾಜಾಸ್ಥಾನಕ್ಕೆ ಹೋಗಿದ್ದಕ್ಕೆ ಕೊಳೆತ ಕುಂಬಳಣ್ಣನ್ನು ಕೊಟ್ಟರೆಂದು ಜರಿಯುತ್ತಿರುವರು ಮಹಾಪ್ರಭು. ಏನು? ನಿನ್ನೆ ದಾನವನ್ನು ಕೊಟ್ಟ ಆ ಭೂಸುರತ್ತಮನು ಮತ್ತೆ ರಾಜಸ್ಥಾನಕ್ಕೆ ಹೋಗಿದ್ದಕ್ಕೆ ಕೊಳೆತ ಕುಂಬಳನ್ನು ಕೊಟ್ಟಿದ್ದು ಜರಿತಿರುವನು? ಹೌದು ಮಹಾಪ್ರಭು. ಮಂತ್ರಿ, ಪ್ರಭು, ಆ ಭೂಸುರತ್ತಮನ ಬರಮಾಡಿ. ಅಪ್ಪಣೆ ಮಹಾಪ್ರಭು. ಪ್ರಭು ನಮಸ್ಕರಿಸುವೆನು. ಭೂಸುರತ್ತಮರೇ, ಪ್ರಭು ನಾವು ಕೊಟ್ಟ ವಸ್ತುವೇನು ಮಾಡಿದೆ? ಮಾರಿಬಿಟ್ಟೆನು ಪ್ರಭು. ಯಾರಿಗೆ? ಅಂಗಡಿಯ ಬಂಗಾರ ಸೆಟ್ಟಿಗೆ ಪ್ರಭು. ಎಷ್ಟು ಮೌಲ್ಯಕ್ಕೆ ಮಾರಿದೆ? ಒಂದು ಸೆರೆಕ್ಕೆ ಒಂದು ಪಾ ಬೆಳೆ, ಅದಕ್ಕೆ ತಕ್ಕ ಸಾಮಗ್ರಿಗಳಿಗೆ ಮಾರಿಬಿಟ್ಟೆನು ಪ್ರಭು. ಎಷ್ಟೇ ಆಗಲೇ ದುರದೃಷ್ಟಕಾರಿ. ಮಂತ್ರಿ, ಪ್ರಭು, ಅಂಗಡಿ ವರ್ತಕರನ್ನು ಬರಮಾಡಿ. ಅಪ್ಪಣೆ ಮಹಾಪ್ರಭು. ಏನು ಅಂದ್ರೆ ತುಂಬಾ ದಿನ ಆಯ್ತು, ವ್ಯಾಪಾರನೇ ಇಲ್ಲ. ಈಗೇನ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ, ಏನೋ ವ್ಯಾಪಾರ ಗೀಪಾರ ಆಯ್ತದೆ ನೋಡೋಣ. ಓ ಮಂತ್ರಿಗಳು ಬರಬೇಕು. ನಮಸ್ತೆ. ನಮಸ್ತೆ ನಮಸ್ತೆ. ಬನ್ನಿ ಮಂತ್ರಿಗಳೇ, ತಗೊಳ್ಳಿ, ಏನ್ ಬೇಕು ಕೊಡೋಣ ತಗೊಳ್ಳಿ. ವರ್ತಕರೇ, ನಮಗೆ ಏನು ಬೇಡ, ನಮ್ಮ ಮಹಾರಾಜರ ಆಜ್ಞೆ ಆಗಿದೆ, ಬರುವರಾಗಿ. ಮಂತ್ರಿಗಳೇ, ಹಿಂದಿನ ಕಾಲದ ತರ ನಾಗಡೆ ಜಡೆ ಬಿಳ್ಳೆ ಆ ತರ ವಸ್ತು ಏನಿಲ್ಲ. ಈಗೆಲ್ಲ ಲಾಂಗ್ ಸರ, ಲಕ್ಷ್ಮಿ ಒಲೆ, ನೆಕ್ಲೆಸ್ ತಗೊಳ್ಳಿ, ಏನ್ ಬೇಕಾದ್ರೆ ಕೊಡೋಣ. ವರ್ತಕರೇ, ನಮಗೆ ಏನು ಬೇಡ, ನಮ್ಮ ಮಹಾರಾಜರ ಆಜ್ಞೆ ಆಗಿದೆ, ಬರುವರಾಗಿ. ಒಂದ್ ಕೆಲಸ ಮಾಡಿ, ಅರ್ಜೆಂಟ್ ತುಮಕೂರ್ಗೆ ಹೊಟ್ಟಿದ್ದೀನಿ, ಶೆಟ್ರು ಊರಲ್ಲಿಲ್ಲ ಅಂತ ಹೇಳ್ಬಿಡಿ. ವರ್ತಕರೇ, ಬರುವಿರ ನಮ್ಮ ಮಹಾರಾಜರಿಗೆ ತಿಳಿಸಲ. ಮಂತ್ರಿಗಳೇ ಬನ್ನಿ. ಏನೋ ಅಪರೂಪಕ್ಕೆ ಮಂತ್ರಿಗಳು ಬಂದಿದ್ದಾರೆ, 16,000 ರೂಪಾಯಿ ವ್ಯಾಪಾರ ಆಯ್ತದೆ ಅಂತ ನಾನು ಅನ್ಕೊಂಡ್ರೆ ಮಹಾರಾಜರು ಕರೆದವ್ರೆ, ಬನ್ನಿ ಹೋಗೋಣ ಅಂತ ಬಂದ್ರು. ಮಂತ್ರಿಗಳೇ, ನಿಮ್ಮ ಹೆಂಡತಿಗೆ ಒಳ್ಳೆ ಜರ್ತಾರಿ ಸೀರೆ ಕೊಡ್ತೀನಿ, ಶೆಟ್ರು ಊರಲ್ಲಿಲ್ಲ ಅಂತ ಹೇಳ್ಬಿಡಿ. ವರ್ತಕರೇ, ಏನು ಬೇಡ, ಬರುವರಾಗಿ. ಓ ಸ್ವಲ್ಪ ಇರಿ, ನಮ್ಮ ಮಗನ ಅಂಗಡಿ ಕಡೆ ಕಿರ ಕೇಳಿ ಬರ್ತೀನಿ. ಏನ್ ನಮ್ಮ ಮಂತ್ರಿಗಳು ನಿಷ್ಠಾವಂತ ಮಂತ್ರಿಗಳು, ಎಲ್ಲಾರು ನಮ್ಮ ಮಂತ್ರಿಗಳ ತರನೇ ಇದ್ರೆ ನಮ್ಮ ರಾಜ್ಯ ರಾಮರಾಜ್ಯ ಆಗೋಗ್ಬಿಡೋದು. ಏನ್ ಮಾಡ್ತೀರಾ, ಈಗ ಕೊಡ್ತೀನಿ ಅಂದ್ರೆ ಸಾಕು ಬಳದ್ ಬಾಯಿ ಹಾಕೊಂಬಿಡೋರು. ಆದಿ ಅಯ್ಯ ಇದೇನು ಮೈ ಕೂಗ್ತಲೇ ಇದ್ದಾರೆ. ಆದಿ ಅಯ್ಯ, ಮಹಾರಾಜರ ಆಸ್ಥಾನದಿಂದ ಮಂತ್ರಿಗಳು ಬಂದಿದಾರೋ? ಮಹಾರಾಜರ ಆಸ್ಥಾನದಿಂದ ಮಂತ್ರಿ ಬಂದಿದ್ಯಾ? ಅಯೋಗ್ಯ ಮಂತ್ರಿಗಳು. ಮಂತ್ರಿಗಳ ಇದೇನೇ ಇದು? ಅದು ಕಿರೀಟ, ಇದು ಎದೆಹಾರ. ಈಸ್ಕೊಡೆ ಹಾಕೊಂಡ್ಬಿಡ್ತೀನಿ. ನೀನೇನಾದ್ರು ಆ ಎದೆಹಾರ ಹಾಕೊಂಡು ನಮ್ಮ ರೋಡಲ್ಲಿ ಹೋದ್ರೆ ಕಪ್ಪಳ ಕೊಡ್ ಕಿತ್ಕೊಂಡು ಹೋಗ್ಬಿಡ್ತಾರೆ. ಆಗ್ಲೇ ಇವತ್ತು ಒಂದ್ ಚೈನ್ ಕತ್ಕೊಂಡು ಹೊಂಟೋಗ್ಬಿಟ್ಟವ್ರೆ. ಹೌದಾ? ಹೌದು. ಹಾಗಾದ್ರೆ ಹಿಂಗ್ ನೋಡಿ, ಏನೇ ಅದು ಕತ್ತಿ ಕೊಡೆ, ಇವ್ರು ನಾಳೆ ನಿದ್ದೆ ಮಾಡಂಗ ಅವ್ರು ಸವರ್ ಬಿಡ್ತೀನಿ. ಇಲ್ಲ ಕಣ, ಇವತ್ತು ಯಾರು ನಿದ್ದೆ ಮಾಡಲ್ಲ. ಮಾಡಲ್ವಾ? ಇಲ್ಲ ಇಲ್ಲ, ಯಾರು ಮಾಡಲ್ಲ ಅಂತ. ಯಾರು ಮಾಡಲ್ಲ. ನಾನು ಮಹಾರಾಜರ ಆಸ್ಥಾನಕ್ಕೆ ಹೋಗಿ ಬರ್ತೀನಿ, ನೀನ್ ಅಂಗಡಿ ಕಡೆ ಜೋಪಾನ. ಕಣಯ್ಯ, ಮಹಾರಾಜರ ಆಸ್ಥಾನದಿಂದ ಮಂತ್ರಿನೇ ಇಲ್ಲಿ ಬಂದಿರ್ಬೇಕಾರೆ ನಾನು ಎಲ್ಲಿಗೆ ಹೋಗ್ಬಿಡ್ತೀನಿ, ನೀನ್ ಎಲ್ಲಿರೋ ಕೊಡೆಯಲ್ಲಿ ಕೊಡೆನ ಅಲ್ವೋ? ಬಿಡ, ಹೋಗ್ಬಿಡ್ತೀನಿ. ಬಾರ ಇಲ್ಲಿ, ಹೋಯ್ತೀನಿ ಬಿಡ. ನೀನಿನ್ನೂ ವಯಸ್ಸಿನಲ್ಲಿ ಚಿಕ್ಕವನು. ಯೋ ಇದ್ಯಾ, ದಪ್ಪ ಇದೆಯಾ? ಏನಪ್ಪ ಬಂತು ಲಾಭ? ಮೂನಪ್ಪ, ದಪ್ಪ ಇದೆಯಾ? ನೀನೇನಾರು ಇನ್ನೂ ವಯಸ್ಸಿನಲ್ಲಿ ಚಿಕ್ಕವನು, ಎತ್ರನೂ ಇದೆಯಾ? ನೀನ್ ನನ್ನ ಹತ್ರ ಆಡ್ದಂಗೆ ನಾ ಮಹಾರಾಜರ ಹತ್ರ ಆಡಿದ್ರೆ ಕಲ್ಗಾಡಕ ಕರೆದು ಬಿಡ್ತಾರೆ. ಚೆನ್ನಾಗಿ ಅರ್ಧ ಬಿಡ್ತಾರ? ಹೌದು. ಹಂಗಾರೆ ಗಾಣ ಇನ್ನೂ ಅವೇನೆ? ಹೌದು. ಹಂಗಾರೆ ಬೇಡ, ನೀನೇ ಹೋಗ್ಬಿಡ. ಕೊಡೆ ಕೊಡು ತಾಳೆ ಬುರುಗಲು ತಿಂತಾ ಇರಪ್ಪ. ಆಯ್ತಾ ಮಂತ್ರಿಗಳೇ, ಹೋಗೋಣ ನಡೀರಿ. ಬರೋರಾಗಿ. ಪ್ರಭು ದಂಡ ಮೋಸ್ತುಂದಿ. ವರ್ತಕನೇ, ನಿಮ್ಮ ಮಂಗಳವಾಗಲಿ ಮೇಲಕ್ಕೆ ಹೇಳಿ. ಪ್ರಭು, ನನ್ನನ್ನು ಕರೆಸಿದ ಕಾರಣವೇನು ಪ್ರಭು? ವರ್ತಕನೇ, ಪ್ರಭು, ಈ ಭೂಸುರತ್ತಮ ಏನು ತೆಗೆದುಕೊಂಡೆ? ಯಾರಲ್ಲಿ ಯಾರು ಇಲ್ಲವಲ್ಲ ಪ್ರಭು. ವರ್ತಕನೇ, ಪ್ರಭು, ಇಲ್ಲಿ ನೋಡುವರಾಗಿ. ನೋಡಿದ್ದೇನೆ ಪ್ರಭು. ಈ ತರದ ಏನು ಪ್ರಭು? ರಾಜಸ್ಥಾನ ಸುಳ್ಳು ಸತ್ಯವಾದ ಸಂಗತಿ ಹೇಳಬೇಕು. ಗೊತ್ತಾಯ್ತು ಪ್ರಭು. ಶಾಸ್ತ್ರಿಗಳು ಹಾಳೆ ಬಂದ್ಬಿಟ್ಟಿದ್ದೀರಾ? ಹೌದು. ಶಾಸ್ತ್ರಿಗಳೇ ಹೇಳಿ. ಬೆಳಗ್ಗೆ ಅಂಗಡಿ ಕಡೆಗೆ ಬರೋ ಗಲಿಬಿಲಿದ್ದೆ, ಈಗ 50 ರೂಪಾಯಿ ಕೊಡ್ತೀನಿ, ಕೊಟ್ರು ಅಂತ ಹೇಳ್ಬಿಡಿ. ಸೆಟ್ರೆ, ಅವತ್ತು ಒಂದು ಕುಂಬಳನಿಗೆ 5 ರೂಪಾಯಿ ಕೊಡಲಿಲ್ಲ, ಇವಾಗ 50 ರೂಪಾಯಿ ಹಂಗೆ ಕೊಡ್ತೀರಾ? ಅದೆಲ್ಲ ಆಗಲ್ಲ. ಅಲ್ಲ ಶಾಸ್ತ್ರಿಗಳೇ, ರೇ ಮಹಾರಾಜರು ಆಜ್ಞೆ ಆಗಿದ್ದು, ನಮ್ಮ ಕುಂಬಳನ್ ನಮ್ಗೆ ವಾಪಸ್ ಕೊಡೋರು, ನಾವು ಹೋಗ್ತೀವಿ ರೀ. ಸಣ್ಣ ಪುಟ್ಟ ಯಾಜ್ಯಕ್ಕೆಲ್ಲ ರಾಜಸ್ಥಾನಕ್ಕೆ ಬರಬಾರ್ದು. ಈಗ ಬಂದಿದಾಗ ಹೋಗಿದ್ದೀರ ರಾಜಸ್ಥಾನಕ್ಕೆ. ಮಹಾರಾಜರು ಆಜ್ಞೆ ಆಗಿದೆ, ನಮ್ಮ ಕುಂಬಳನ್ ನಮ್ಗೆ ವಾಪಸ್ ಕೊಡೋರು. ಅಲ್ಲ, ನಮ್ಮ ಮಗನ್ಗೆ ಕುಂಬಳಣ್ಣು ಅಂದ್ರೆ ಬಹಳ ಆಸೆ. ಹೇಳಿ. ಅದಕ್ಕೇನೆ 50 ರೂಪಾಯಿ ಕೊಡ್ತೀನಿ, ಕೊಟ್ರು ಅಂತ ಹೇಳಿ. ರೇ, ನೀವು ಕೊಟ್ರುವಲ್ರಿ, ನಾವು ಕೊಟ್ರು ಅಂತ ಹೇಳೋದು ಕುಂಬಳಣ್ಣ. ಹಾಗಾದ್ರೆ ಕೊಡ್ಲೇಬೇಕೇನ್ರಿ? ಕೊಡ್ಲೇಬೇಕ್ರಿ ಪ್ರಭು. ಕೊಡುವುದಿಲ್ಲ. ವರ್ತಕನೇ, ಜಾಗ್ರತೆ ಕೊಡುವರಾಗಿ. ಪ್ರಭು, ತರುವುದಕ್ಕೆ ಕಳಿಸಿದ್ದೇನೆ. ಆದಿ, ಬೇಗ ರಾರ. ಏನಯ್ಯ? ಆದಿ, ಕುಂಬಳಹಣ್ಣು ತಗೊಂಬರೋ. ಕುಂಬಳಹಣ್ಣು ಎಲ್ಲಿದೆಯಾ? ಮನೆ ಹತ್ರ ಕೊಟ್ಟು ಕಳಿಸ್ತಾ? ಭಟ್ರಿಗೆ ತಾಂಡ ಕೊಟ್ನಾ? ಪಲ್ಯ ಮಾಡಿದ್ರ, ಚಪಾತಿ ಮಾಡಿದ್ರೆ, ನಿನ್ಗೂ ತಂದಿದ್ದೀನಿ ಬಾರೆ. ಆಗಿದೆ ಯಾಗಿದೆ ಗೊತ್ತೇನೆ? ಅಯ್ಯೋ ನನ್ನ ಮಗನೇ,
ಬೆಕ್ಕಕ್ ಚಲ್ಲಾಟ ಇಲ್ಲಿ ಪ್ರಾಣಿ ಸಂಕಟ ಅನ್ನಂಗೆ ಹಾ. ಮಹಾರಾಜರು ಕುಂಬಳಹಣ್ಣು ತಂದ್ಬಿಟ್ಟು ಹಾ. ಶಾಸ್ತ್ರಿಗಳು ಕೊಡು ಅಂತ ಹೇಳವ್ರೆ. ಹಾ. ಇವರು ಪಲ್ಯ ಮಾಡವ್ರೆ, ಚಪಾತಿ ಮಾಡವ್ರೆ ಅಂದ್ರೆ ಮಹಾರಾಜರು ನನ್ನ ಚಟ್ನಿ ಮಾಡ್ಬಿಡ್ತಾರೆ. ಚೆನ್ನಾಗಿ ಆಡ್ಬಿಡಿ ಬಿಡಿ, ನಾನು ಒಬ್ಬರೇ ಅಯ್ಯೋ, ಇರ್ತೀನಿ. ನನ್ನ ಮಗನೇ ಹೋಗ ಕುಂಬಳಹಣ್ಣು ತಗೊಂಬರೋ. ತರಲೇಬೇಕೇನೆಯ? ಹೌದು. ಓ, ನಮ್ಮ ಮೈ ಬಿಡಂಗ್ ಕಾಣಲ್ಲ. ತಗೊಳ್ಳೆಯ ತೊಲಗಯ್ಯ. ತೊಲಗ ಶಾಸ್ತ್ರಿಗಳೇ ಹೇಳಿ. ಇಲ್ಲಿದೆ ಕುಂಬಳಹಣ್ಣು ಕೊಟ್ರು ಅಂತ ಹೇಳ್ರಿ. ನೀವು ಕೊಟ್ರು ಅಂದ್ರೆ ನಾವು ಕೊಟ್ರು ಅಂತ ಹೇಳೋದು. ಇಲ್ಲಿದೆ ಕೊಟ್ರು ಅಂತ ಹೇಳ್ರಿ. ಅಯ್ಯ ಪುಣ್ಯಾತ್ಮನೆ, ನೀವು ಕೊಟ್ಟ ವಸ್ತುವನ್ನು ಪುನಃ ವಿಕ್ರಮರಾಜ ತೆಗೆದುಕೊಡುವರಾಗಿ, ನಮ್ಮ ವಸ್ತು ನಮ್ಗೆ ವಾಪಸ್ ಕೊಡುವರಾಗಿ ನಾವು ಹೋಗ್ತೇವೆ. ವಿಕ್ರಮ್ ರಾಜರ ಹತ್ರ ತಗೋಬೇಕಾದ್ರೆ ನಿನ್ನ ಹತ್ರ ಯಾಕೆ ಬರ್ಬೇಕಾಯ್ತು? ಹೇಳ್ರಿ, ಅಲ್ಲಿ ಕೊಡ್ತಾರ ಅವರು. ಬೆಳಗ್ಗೆ ನಿಮ್ಮ ಮುಖ ನೋಡಿದ್ರೆ ತೊಗೊಳ್ರಿ ತೊಳಗ್ರಿ. ಮಂತ್ರಿ ಪ್ರಭು, ವರ್ತಕನಿಗೆ 10 ನಾಣ್ಯಗಳನ್ನು ಕೊಡುವರಾಗಿ. ವರ್ತಕರೇ 10 ನಾಣ್ಯಗಳನ್ನು ಕೊಡುತ್ತೇನೆ, ತೆಗೆದುಕೊಳ್ಳುವರಾಗಿ. ಪ್ರಭು ಸಾಲದು. ಛೇ! ವರ್ತಕರ ಬುದ್ಧಿ ವಿಕಲ್ಪವಾದದ್ದು. ಮಂತ್ರಿ ಪ್ರಭು, ಇನ್ನೂ 10 ನಾಣ್ಯಗಳನ್ನು ಕೊಡುವರಾಗಿ. ವರ್ತಕರೇ ಇನ್ನೂ 10 ನಾಣ್ಯಗಳನ್ನು ಕೊಡುತ್ತೇನೆ, ತೆಗೆದುಕೊಳ್ಳುವರಾಗಿ. ಕೊಡಪ್ಪ, ಕುಂಬಳಣ್ಣಾದ್ರೂ ಬರಲಿಲ್ಲ, ಬೇಳೆ ಬಡ್ಡಿನಾದ್ರು ಬರ್ಲಿ. ಬಹುಸುರೋತ್ತಮ್ರೆ ಅದನ್ನು ಬಾಯಿ ಬಿಚ್ಚಿ ನೋಡುವರಾಗಿ. ನೋಡಿದನು ಪ್ರಭು. ಅರೆ ಏನಿದೆ? ಇದು ಮುತ್ತು ರತ್ನ ವಜ್ರ ವೈಡೂರುಗಳೇ ಭರ್ತಿಯಾಗಿದೆ ಪ್ರಭು. ಇದನ್ನರಿಯದೆ ಮತ್ತೆ ರಾಜಸ್ಥಾನಕ್ಕೆ ಒಯ್ದಕ್ಕೆ ಕೊಳೆದ ಕುಂಬಳಹಣ್ಣು ಕೊಟ್ಟಿದ್ದು ಜನಿದೆಯೋ? ಗೊತ್ತಾಗಲಿಲ್ಲ ಪ್ರಭು. ಈಗೆಲ್ಲಾರು ಗೊತ್ತಾಯಿತು. ಗೊತ್ತಾಯಿತು ಪ್ರಭು. ಬಹುಸುರೋತ್ತಮರೇ ಪ್ರಭು, ಇದನ್ನು ತೆಗೆದುಕೊಂಡು ಹೋಗಿ ಜೋಪಾನವಾಗಿ ಭದ್ರಪಡಿಸಿಕೊಂಡು ನಿಮ್ಮ ಬಡತನವನ್ನು ತೀರಿಸಿಕೊಳ್ಳಿ. ಪುನಃ ಎಲ್ಲಿಯಾದರೂ ಕೂಡ ಯಾಜಕರು ಮಾಡಿಕೊಡುದು ಹೊರಡುವರಾಗಿ. ಪ್ರಭು, ಕಳ್ಳರು ಬಂದು ಅಪಹರಿಸಿಕೊಂಡು ಹೋದರೆ. ಏನು ಕಳ್ಳರು ಪ್ರಭು? ಕಳ್ಳರು? ಹೌದು ಪ್ರಭು. ಛೇ! ಬಲಿಯನ್ನು ಕೊಡುವ ಪ್ರಭು, ಕಳ್ಳರನ್ನು ಬಲಿಯನ್ನು ಕೊಡು. ರಣಭೂಮಿಗೆ ನಾನವುದೆಯ, ರಣಭೂಮಿಗೆ ನಾನವುದೆಯ. ಜಯಿಸುವನು, 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 ಬಲ ಜಯಿಸುವನು. ಬಹುಸುರೋತ್ತಮರೇ ಪ್ರಭು, ಭಯ ಪಡಬೇಡಿ, ಧೈರ್ಯದವರಾಗಿ ನಿಮ್ಮ ಮನೆಯ ಬಾಗಿಲಿಗೆ ಕಾವಲಿಗೋಸ್ಕರವಾಗಿ ನಾವೇ ಖುದ್ದಾಗಿ ಬರುತ್ತೇವೆ. ನೀನಿನ್ನು ಧೈರ್ಯದವರಾಗಿ. ಹಾಗೆ ಆಗಲಿ ಪ್ರಭು. ಮಂತ್ರಿ ಪ್ರಭು, ಈ ರಾತ್ರಿ ಆ ಬಹುಸುರೋತ್ತಮನ ಹತ್ತಿರ ಕಾವಲಿಗೋಸ್ಕರವಾಗಿ ನಾವೇ ಹೋಗಬೇಕಾಗಿದೆ. ಆದ್ದರಿಂದ ನೀನಿನ್ನು ಸೈನ್ಯವನ್ನು ಸಿದ್ಧಪಡಿಸಿಕೊಂಡು ನೀನು ಸಹ ಸಿದ್ಧನಾಗಿ ನೋಡುವರಾಗಿ. ಅಪ್ಪಣೆ ಮಹಾಪ್ರಭು. ಹಾ ಮಂತ್ರಿ, ಪ್ರಭು, ಇಲ್ಲಿ ನೋಡುವರಾಗಿ. ನೋಡಿದನು ಮಹಾಪ್ರಭು. ಹಾ ಮಂತ್ರಿ, ಪ್ರಭು, ಇಲ್ಲಿ ನೋಡುವರಾಗಿ. ನೋಡಿದನು ಮಹಾಪ್ರಭು. ಹಾ ಮಂತ್ರಿ, ಪ್ರಭು, ಏನಿದು ಮಾಯ, ಏನಿದು ನ್ಯಾಯ. ಮಂತ್ರಿ, ಏನಿದು ಮಾಯ, ಏನಿದು ನ್ಯಾಯ. ಇನ್ನಿಷ್ಟು ಬೋಸೋರಾರಿಗೆ ದಾನವ ಕೊಡಲು. ಮಂತ್ರಿ, ಮಂತ್ರಿ, ಮಂತ್ರಿ. ಆ, ಆ. ಇಲ್ಲಿ ನೋಡುವರಾಗಿ. ನೋಡಿದನು ಮಹಾಪ್ರಭು. ಪಾವನ ಚರಿತನ ಕರುಣವಿದೆ ಪರಮಾತ್ಮ. ಪಾವನ ಚರಿತನ ಕರುಣವಿದೆ ನನ್ನ ತೋರಿದಂತೆಯೋಳು.
ಮಂತ್ರಿ ಮಂತ್ರಿ ಮಂತ್ರಿ, ಪ್ರಭು ಇದೇನು ಆಶ್ಚರ್ಯ! ನಾವು ಕೊಟ್ಟಣವು ಈ ಭೂಮಿ ಎರಡು ಭಾಗವಾಗಿ ಹೋಗುತ್ತಿರುವುದು ಕಾರಣವೇನಿರಬಹುದು? ಪ್ರಭು ನನ್ನನ್ನು ಕೇಳಿದರೆ ನಾನು ಏನು ಹೇಳಲಿ ಪ್ರಭು? ಈ ಭೂಷರತಮರನ್ನು ಎಚ್ಚರಗೊಳಿಸಿದರೆ ಗೊತ್ತಾಗಬಹುದು ಮಹಾಪ್ರಭು. ಮಂತ್ರಿ, ಪ್ರಭು ಆ ಭೂಸುರತ್ವವನ್ನು ಎಚ್ಚರಗೊಳಿಸುವರಾಗಿ ಭೂಷರತಮರೇ ಜಾಗೃತೆಯಾಗಿ ಹೇಳುವರಾಗಿ. ಭೂಸುರೋತ್ತಮರೇ, ಭಯಪಡಬೇಡಿ, ಧೈರ್ಯ ಹೇಳುವರಾಗಿ. ನಾವು ಕೊಟ್ಟ ಹಣವು ಈ ಭೂಮಿ ಎರಡು ಭಾಗವಾಗಿ ಹೋಗುತ್ತಿರುವುದು ಕಾರಣವೇನಿರಬಹುದು? ನಾನು ಏನೆಂದು ಹೇಳಲಿ ಪ್ರಭು, ಏನೆಂದು ಹೇಳಲಿ ಪ್ರಭು? ಆ ಸೂರ್ಯಸುತನಾದ ಶನಿದೇವರು ನಿನಗೆ 12 ವರ್ಷ ಹಿಡಿದು ಕಾಡುತ್ತೇನೆಂದು ಪಂಥವನ್ನು ಹೂಡಿದನು ಪ್ರಭು. ಹೇಳುವರಾಗಿ. ಇಲ್ಲಿಗೆ 7 ವರ್ಷಗಳು ಕಳೆದು ಹೋಗಿದೆ ಪ್ರಭು. ಇನ್ನು ಉಳಿದ 5 ವರ್ಷಗಳಲ್ಲಿ ನಾನೇ ಸಾಯುವೇನೋ ಬದುಕುವೇನೋ ಗೊತ್ತಿಲ್ಲ ಪ್ರಭು, ಗೊತ್ತಿಲ್ಲ ಪ್ರಭು. ಇನ್ನಂತ ಕೀಳು ಬಿಡಿದು ಕಾಣಿದರೆ ಆತನ ಕೀರ್ತಿ ಪ್ರಪಂಚದಲ್ಲಿ ಪ್ರಚರಿಸುವುದೇ. ಅನ್ನಂತ ವೀರಾದಿ ವೀರ ಸೂರ್ಯಾದಿ ಸೂರ್ಯ ಬಿಡಿದು ಕಾಣಿದರೆ ಆತನ ಕೀರ್ತಿಯು ಈ ಪ್ರಪಂಚದಲ್ಲಿ ಪ್ರಚರಿಸುವುದು. ಆ ಶರೀರವನ್ನು ಧೈರ್ಯವರಾಗಿ. ಬೇಡಿ ಪ್ರಭು ಬೇಡಿ. ಮಂತ್ರಿ, ಪ್ರಭು ನನ್ನ ನೇಲ ಮಾಡಬಲ್ಲನು. ಅನೇಕ ರೀತಿಯಾದ ಕಷ್ಟವನ್ನು ಕೊಡುವನು ಮಹಾಪ್ರಭು. ಮಂತ್ರಿ, ಪ್ರಭು ನಾನು ನೋಡಿಕೊಳ್ಳುತ್ತೇನೆ. ಏನು? ನಾನು ಆ ಶರೀರವನ್ನು ಧರಿಸಿಕೊಂಡ ಮೇಲೆ ನನ್ನ ಬುದ್ಧಿ ವಿಕಲ್ಪವಾಗಿರುವುದು. ಬುದ್ಧಿಮಾಂದ್ಯವಿರಬಹುದೇ? ಎಂದಿಗೂ ಅಲ್ಲ ಮಹಾಪ್ರಭು. ಪಿತ್ತ ವಿಕಾರವಿರಬಹುದೇ? ಎಂದಿಗೂ ಅಲ್ಲ ಮಹಾಪ್ರಭು. ಮತ್ತಿನ್ನೇನು? ರಥ ಶನಿದೇವರ ಮಹಿಮೆಯ ಹೊರತು ಮತ್ಯಾವುದೂ ಅಲ್ಲ ಮಹಾಪ್ರಭು. ಸರಿ ಸರಿ ಸರಿ, ನನ್ನ ನೇಲ ಮಾಡಬಲ್ಲನು. ಅನೇಕ ರೀತಿಯಾದ ಕಷ್ಟವನ್ನು ಕೊಡುವನು ಮಹಾಪ್ರಭು. ಮಂತ್ರಿ, ಪ್ರಭು ಈ ದಿವಸವೇ ನವಗ್ರಹ ಚರ್ಚಾ ಪ್ರಸಂಗ ಏರ್ಪಡಿಸಬೇಕು. ನಮ್ಮ ಅರಮನೆಯ ಪಡಿತೋತ್ತಮರ ಮಾಡಿ. ಅಪ್ಪಣೆ ಮಹಾಪ್ರಭು. ಬಂದಿದ್ದೀರಾ? ಗುಂಡು ಇಟ್ಟು ಹೇಗಿದೆಯೋ? ಏನು ಬೈತಾ ಇರಂಗ ಅಂತಾನೆ ಬೈತಾ ಇದ್ದಾನೆ. ಅಲ್ಲ ಕಣೋ, ಹೇಗಿದ್ಯೋ ಅಂತ. ಹೇಗಿದ್ದೀನಾ? ಹೌದು. ಚೆನ್ನಾಗಿದ್ದೀನಿ. ಅಲ್ವೋ? ಹಾ. ನಾನ್ ನಿನ್ ಹೇಗಿದ್ಯಾ ಅಂತ ಕೇಳ್ದೆ. ಹಾ. ಬೈತಾ ಇದೀನಿ ಅಂತಿದ್ಯಾ? ಸ್ವಲ್ಪ ಕಿವುಡು ಆಗ್ಬಿಟ್ಟಿದೆ, ಹಾ. ಏಟಾಗ್ಬಿಟ್ಟಿದೆ ಈ ಕಡೆ. ಏನಾಗಿತ್ತು? ದೂರ ಹೋದ್ನಲ್ಲ, ಹಾ. ಬೆಳಗಿನ ಜಾವ ನೋಡಿದ್ದೆ ನಿದ್ದೆ. ಹೌದು. ಗಾಡಿ ತಾನು ಈ ಕಡೆ ಕಿವಿ ಏಟಾಗ್ಬಿಟ್ಟಿದೆ. ಮಿಷಿನ್ ತಂದಿಲ್ಲ, ಸ್ವಲ್ಪ ಜೋರಾಗಿ ಹೇಳ್ಬೇಕು ಸ್ವಾಮಿ ಕೆಲ್ಸಂಗೆ. ಹೌದೇ? ನಿನ್ ಹೆಂಡತಿ ರುಕ್ಕು ಚೆನ್ನಾಗಿದ್ದಾಳೇನೋ? ಮಾಡ್ಬೇಕಾಯ್ತು. ರುಕ್ಕು ರುಕ್ಕು ಏನು ಏನು ಅಂದಿದ್ದು? ಅಯೋಗ್ಯ, ನಿನ್ ಹೆಂಡತಿ ರುಕ್ಕು ಚೆನ್ನಾಗಿದ್ದಾಳೇನೋ ಒಂದೇ. ಹಂಗಂದೆ. ಹೌದು. ಚೆನ್ನಾಗಿದ್ದಾಳೆ ಚೆನ್ನಾಗಿದ್ದಾಳೆ, ಆನಂದವಾಗಿದ್ದಾಳೆ. ಪರಮಾತ್ಮ ಉಳಿಸಿದ್ದಾನೆ ಕಣೋ. ಹೌದು. ತಾಯಿ ಇಬ್ರು ಉಳಿಸಿದ್ರು ಅವ್ರನ್ನ. ಹೌದು. ಹೇಗಿದ್ದಾರೆ ಗೊತ್ತಾ? ಪರಮಾನಂದ. ಆಗಿದ್ದಾರೆ.
ಅಲ್ವೋ ಹಾ. ಮಕ್ಳು ಎಷ್ಟು ಜನ ಇದಾರೋ? ಏನೋ ಮಾಡ್ಬೇಕನ್ನ ಕಾಣುತ್ತೆ. ಅಲ್ಲ ಕಣೋ ಮಕ್ಕಳು ಮಕ್ಕಳೇ ಹೌದು, ಕಿವುಡ್ ಮುಂಡೆದು ಎಷ್ಟು ಹೇಳಿದ್ರು ಕೇಳಿಸಲ್ಲ. ಇಟ್ಟು 12 ಇದೆ. ಅಯ್ಯೋ ಅಯ್ಯೋ ಏನೋ ಸರ್ಕಾರದ ಲೆಕ್ಕ ಬಿಟ್ಟು ಹೋಗ್ಬಿಟ್ಟಿದ್ಯಲ್ಲೋ. ಯಾರು ಹೋಗುತ್ತೆ ಯಾರು ಬರುತ್ತೋ ಅಲ್ವೋ. ಹೆಂಗೋ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿ ಅರ್ಚನೆ ಚೆನ್ನಾಗಿ ಸಿಗ್ತದೆ ಅನ್ಬಿಟ್ಟು 12 ಮಕ್ಳು ಮಾಡ್ಕೊಂಡಿದ್ದಾನೆ. ಗುಂಡ ನೈವೇದ್ಯಕ್ಕೆ ಏನಿದೆಯೋ? ನೈವೇದ್ಯ ಓಹೋ, ನೈವೇದ್ಯ ನೋಡಿ. ನಾವು ಬ್ರಾಹ್ಮಣರೆಲ್ಲೋದ್ರು ಮೈಸೂರು ಮಹಾರಾಜರ ಆಶ್ರಮದಲ್ಲಿ ಇದ್ದಾರೆ. ನಾವು ಎಲ್ಲ ಬಟ್ಟೆ ಬೆಳೆಸ್ಕೊಂಡ್ಬಿಟ್ಟಿದೀವಿ. ಹೇಗಿದೆ ಗೊತ್ತಾ? ಹೇಳಿದ್ರೆ ಅಲ್ವೇನೋ ಗೊತ್ತಾಗೋದು. ಸಿಹಿ ಪೊಂಗಲೇನೋ? ನಂದಿನಿ ತುಪ್ಪ, ಗುಂಡ, ಗೋಡಂಬಿ, ದ್ರಾಕ್ಷಿ, ಏನೋ ಮುಂಡೆ ಹೋದ್ರೆ ಏನೋ ಹೇಳ್ತಿದ್ದಂಗೆ ಬಾಯೆಲ್ಲ ಹೊಡಿತಾ ಇದ್ರಲ್ಲ. ಅಲ್ವೋ ಜಲ್ಲೋರ್ಸ್ಕೊಳ್ಳು. ಏಲಕ್ಕಿನೂ ಇದೆ. ಅಯ್ಯೋ ಪರಮಾತ್ಮ, ಈಗಲೂ ಬಾಯಿ ಚಪ್ಪಿಸ್ತಾ ಇದ್ದೀರಾ? ಅಲ್ವೋ ನಂದಿನಿ ತುಪ್ಪ ಇದೆಯೇನೋ? ಅದು ಹಾಕಿದ್ದೀನಿ. ಅದು ಹಾಕಿದ್ಯಾ? ಆಗ ಒಳಗ ಇದೆ ನೋಡಿ ಕಾರಲ್ಲಿ. ಅಲ್ವೋ ತಗೊಂಡ್ಬಂದಿದ್ದೀರಾ? ಇಲ್ವೋ? ಇವನಿಗೆ ಸಾಲಲ್ಲ. ಎಲ್ಲೇ ಹೋಗ್ಲಿ ಬ್ರಾಹ್ಮಣರು, ನಾವು ಎಲ್ಲೇ ಬರ್ಲಿ ಬಾಳೆಲೆ ಒಳಗದಲ್ಲಿ ಸಿಹಿ ಪೊಂಗಲ್ಲು ಎಲ್ಲ ತಂದಿದ್ಯಾ? ಹೌದು. ನೀವೆಲ್ಲಿದ್ದೀವಿ ಅಂತ ಹೇಳಿವೆ? ನಾವು ಬಾಪೂಜಿ ನಗರ ಮಾರುತಿ ಎಲ್ಲೆಲ್ಲೋ ಕೇಳುತ್ತೆ. ಹೌದು. ಸಂಭಾವನೆ ಆಗಿದೆ. ಸಂಭಾವನೆ ಅಂದ್ರೆ ಹೇಗಿದೆಯೋ? ಅರ್ಚನೆ ಮಾಡಿದ್ರೆ 2001, ಮಂತ್ರ ಹೇಳಿದ್ರೆ 1001, ಯಂತ್ರ ಕಟ್ಟಿದ್ರೆ 501. ಕಟ್ತಾ ಇದ್ರೆ ಏನೂ ಇಲ್ಲ. ಬಹಳ ಚೆನ್ನಾಗಿದೆ. ಕೊಡ್ತಾ ಇದ್ರೆ ಏನು ಇಲ್ಲ. ಕಟ್ತಾ ಇದ್ರೆ ಏನು ಇಲ್ವಾ? ಏನಿಲ್ಲ. ಬಹಳ ಸಂಭಾವನೆ ಚೆನ್ನಾಗಿದೆ. ಗುಂಡ 4 ಎಸ್ಟೇಟ್ ಇದೆಯೋ? 4 ಎಸ್ಟೇಟು ಯಾವ್ಯಾವ ಕಡೆ ಇದೆ? ಒಂದು ನಮ್ ಕುಣಿಗಲ್ ರೋಡ್, ಅದು ಹಾಳಾಗಿ ಹೋಗ್ತಾ ಇದೆ. ಒಂದ್ ದೇವನಹಳ್ಳಿ ರೋಡ್, ಅದು ಇಲ್ಲ. ಮೈಸೂರು ರೋಡ್, ಅದು ಎಲ್ಲ ಕಿತ್ಕೊಂಡ್ಬಿಟ್ರು. ಓಡ್ ಮದ್ರಾಸ್ ರೋಡ್. ಅದೊಂದು ಮಾತ್ರ ಉಳಿದಿದೆ. ನಾವು ಮಹಾರಾಜರ ಆಸ್ಥಾನದ ಹತ್ರ ಇರೋರು. ಎಲ್ಲ ಹೋಗ್ಬಿಟ್ಟಿದ್ರೆ ಎಲ್ಲಿಗೋಗಿದ್ಯೋ? ಅಲ್ಲೇ ರಿಜಿಸ್ಟರ್ ಆಗಿದೆಯೋ ಇಲ್ವೋ? ಎಲ್ಲ ರಿಜಿಸ್ಟರ್ ಆಗಿದೆಯೋ? ಆಗಿದೆಯೇ? ಹೌದು. 4 ಕಾರ್ ಇದೆಯೋ? 4 ಕಾರ್ ಇದೆಯೋ? ಚಕ್ರ ಇದೆಯಲ್ವೋ? ಅಯ್ಯೋ ನನ್ನ ಮಗನೇ, ಕಾರು ಅಂದ್ಮೇಲೆ ಚಕ್ರ ಇಲ್ದಂಗೆ ಇರುತ್ತೇನೋ? ನಂದು 2 ಕಾರ್ ಇದೆ. ನಾವು ಸ್ನಾನಕ್ಕೆ ಬಂದ್ರು ನಾ ಈ ಚಕ್ರ ತೆಗೆದು ಅದಕ್ಕೆ ಹಾಕ್ತಾನೆ, ಆ ಚಕ್ರ ತೆಗೆದು ಇದಕ್ಕೆ ಹಾಕ್ತಾನೆ. ಸಂಬಳ ಕೊಡ್ತಾ ಇದೆಯೇನೋ? ಪೂಜೆಗೆ ಹೋಗಂಗಿಲ್ಲ, ಕಾರ್ ಹೋಗಂಗಿಲ್ಲ. ಸಂಬಳ ಕೊಡ್ತಾ ಇದ್ದೀನಿ. ಗಿಮ್ಳ ಮಾತ್ರ ಕೊಡಲ್ಲ. ಅಲ್ವಾ? ಬಂದಿದ್ದೆಲ್ಲ ಇವನೇ ತುಂಬ್ಕೊಂಡಾನೆ. ಗಿಮ್ಳ ಮಾತ್ರ ಕೊಡಲ್ಲ. ಅದಕ್ಕೆ ಬಂದಿದ್ದೆಲ್ಲ ಇವನೇ ತುಂಬ್ಕೊತಾನೆ. ಅವ್ರಿಗೂ ಕೊಟ್ಟಿದ್ರೆ ಇವನ್ ಪೂಜೆ ಟೈಮ್ ಕರ್ಕೊಂಡು ಹೋಗೋನು, ಅವ್ನ್ ಕರ್ಕೊಂಡ್ ಬರೋನು. ನಿಷ್ಠಾವಂತ. ಹೌದು. ಬೇಳೆ ಆಯ್ತು. ನೆನ್ನೆ ಮಂಡ್ಯಕ್ಕೆ ಹೋಗಿದೆ, ಉಂಡೆನೆ ಸೇರಿ. ಕೋಲಾರಕ್ಕೆ ಹೋಗಿದೆ. ಸ್ವಲ್ಪ ತಿಕ್ಕಾಕಿ. ಅಲ್ಲ, ಸ್ವಲ್ಪ ನೀರು ತುಂಬಿದೆಯಾ? ಇದೆ. ಕೆರೆ ತುಂಬಿದೆ. ಜೋಗಿ ಕಲ್ಯಾಣಿ ಇದೆ. ತಿಕ್ಕಾಕೋ. ಏರ್ಸ್ಬೋದೆ? ಹೇಳ್ಬೋದು. ಕೊಡೆ ಮಾರ್ಕ್ ಬಂದಿದೆ. ಕೊಡೆ ಮಾರ್ಕು. ನೀವು ನಡೆಯೋದೇ ಕೊಡೆ ಮಾರ್ಕು ಕಾಂಗು ಕೋಲಾರದು ಇಲ್ವಾ? ಅಲ್ವೋ? ಅರ್ಧ ಡಬ್ಬಿ ಬಿಟ್ಟಿನೇಸೆ ಸಿಕ್ತು ಅಂತ ಅರ್ಧ ಡಬ್ಬಿ ಏರಿಸ್ಬಿಡೋದು. ಮುಕ್ಕಾಲ್ ಡಬ್ಬಿ ಏರ್ಸ್ಬಿಟ್ಟು ಇರ್ಬೇಕಲ್ಲ. ಮಹಾರಾಜ ಆಸ್ಥಾನದಿಂದ ಓಲೆ ಬಂದಿದ್ಯೋ? ನವಗ್ರಹ ಚರ್ಚಾ ಸ್ಪರ್ಧೆ ಇದೆ. ಬಂದಿದ್ಯಾ? ಸರ್ವರ
ನವಮಣಿಗಾದ ಪಂಡಿತೋತ್ತಮರಿಗೆ ವಂದಿಸಿ. ರಾಜೇಂದ್ರ, ಪಂಡಿತೋತ್ತಮರೇ, ನಮ್ಮನ್ನು ಕರೆಸದ ಕಾರಣವೇನು ರಾಜೇಂದ್ರ? ಪಂಡಿತೋತ್ತಮರೇ ಹೇಳ್ತೀರಿ ಕೇಳುವಂತರ. ಹೇಳುವರಾಗಿ. ಪಂಡಿತೋತ್ತಮರೇ, ಬೋಸೋರ ತಮರುಗಳೇ ಬೇಡಿರೇ ನವಗ್ರಹಗಳು ಬಲವಂತನಾರಂಭದ ನರಿಯೇ ಪಂಡಿತೋತ್ತಮರೇ, ನವಗ್ರಹಗಳಲ್ಲಿ ರಾಜಗ್ರಹ ಯಾವುದು, ಕ್ರೂರ ಗ್ರಹ ಯಾವುದು, ಯಾರನ್ನು ಪೂಜಿಸಿದರೆ ಏನು ಫಲ ಉಂಟಾಗುವುದೆಂಬುದನ್ನು, ಯಾರನ್ನು ಪೂಜಿಸದಿದ್ದರೆ ಏನು ಕಷ್ಟ ಬರುವುದೆಂಬುದನ್ನು ಒಬ್ಬೊಬ್ಬರಾಗಿ ನನಗೆ ಒಂದು ಗ್ರಹದ ವಿಚಾರವನ್ನು ನನಗೆ ತಿಳಿಸುವಂತರಾಗಿ. ರಾಜೇಂದ್ರ, ಪಂಡಿತೋತ್ತಮರೇ, ಮೊದಲನೇ ಗ್ರಹವಾದ ಸೂರ್ಯಗ್ರಹದ ವಿಚಾರವನ್ನು ಉಳಿವೆ ಭಕ್ತಿ ಲಾಸವರಾಗಿ ಹೇಳುವರಾಗಿ. ಪಂಡಿತೋತ್ತಮರೇ, ಆ ಸೂರ್ಯದೇವನು ಎಂತವನೆಂದರೆ ತನ್ನ ರಥಕ್ಕೆ 7 ಕುದುರೆಗಳನ್ನು ಕಟ್ಟಿಕೊಂಡು ದೇಶ ಉದ್ಧಾರಕ್ಕೋಸ್ಕರವಾಗಿ ರಾತ್ರಿ ಆಗಲದೆ ಚಲಿಸುತ್ತಿರುವನು. ಹೇಳುವರಾಗಿ. ಆದ್ದರಿಂದ ಆ ಸೂರ್ಯದೇವನನ್ನು ಯಾರು ಸದ್ಭಕ್ತಿಯಿಂದ ಪೂಜಿಸುವರೋ ಅಂತವರಿಗೆ ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡೋಣ ರಾಜೇಂದ್ರ. ಹಾಗೆ ಆಗಲಿ ಅಂತ ಸೂರ್ಯಗ್ರಹಕ್ಕೂ ಅನಂತ ನಮಸ್ಕಾರಗಳು. ನಾನು ಕೊಡುವ ಈ ಫಲಪುಷ್ಪಾದಿಗಳಿಂದ ಆತನನ್ನು ಆರಾಧಿಸುವರಾಗಿ. ಕೊಡುವರಾಗಿ ರಾಜೇಂದ್ರ. ಸೂರ್ಯದೇವನ ಪಾದಕ್ಕೆ ಗೋವಿಂದ, ದೇವರ ಪಾದಕ್ಕೆ ಗೋವಿಂದ, ನಮ ಪಾರ್ವತಿ ಪದಯೇ. ಮತ್ತೊಂದು ಗ್ರಹದ ವಿಚಾರವನ್ನು ನಡೆಯಲಿ. ರಾಜೇಂದ್ರ, ಪಂಡಿತೋತ್ತಮರೇ, ಎರಡನೇ ಗ್ರಹದಂತ ಚಂದ್ರಗ ವಿಚಾರವನ್ನು ಹೇಳ್ತೇನೆ, ಭಕ್ತಿಯಿಂದ ಲಾಲಿಸುವಂತರಾಗಿ ಹೇಳುವರಾಗಿ. ಹೇಳುವರಾಗಿ.
ಮರೆ ಚಂದ್ರದೇವನಂತವನೆಂದರೆ ಪರಶಿವನಾದ ಶಂಕರಮೂರ್ತಿ ವಿನೋದಕ್ಕೋಸ್ಕರ ಹಣೆಯಲ್ಲಿ ಧರಿಸಿದ್ದಾನೆ ರಾಜೇಂದ್ರ. ಹೇಳುವರಾಗಿ ಈ ಜಗತ್ತಿಗೆ ಚಂದ್ರದೇವನೇ ದೊಡ್ಡವನೆಂದು ಪೂಜಿಸಬೇಕು ರಾಜೇಂದ್ರ. ಹಾಗೆ ಆಗಲಿ. ಅಂತ ಚಂದ್ರಗ್ರಹಕ್ಕೂ ಅನಂತ ನಮಸ್ಕಾರಗಳು. ನಾನು ಕೊಡುವ ಈ ಫಲಪುಷ್ಪಾದಿಗಳಿಂದ ಆತನನ್ನು ಆರಾಧಿಸುವರಾಗಿ ಗುಣವಂತರಾಗಿ ರಾಜೇಂದ್ರ. ಚಂದ್ರದೇವನ ಪಾದಕ್ಕೆ ಗೋವಿಂದ, ಶನಿದೇವರ ಪಾದಕ್ಕೆ ಗೋವಿಂದ, ನಮಃ ಪಾರ್ವತಿ ಪದೇ. ಮತ್ತೊಂದು ವಿಚಾರವು ನಡೆಯಲಿ. ರಾಜೇಂದ್ರ ಪಂಡಿತೋತ್ತಮರೇ ಅಂಗಾರಕರ ವಿಚಾರವನ್ನು ಭಕ್ತೇಂದ್ರಾಜರಾಗಿ ಹೇಳುವರಾಗಿ. ರಾಜೇಂದ್ರ ಪಂಡಿತೋತ್ತಮರೇ ಅಂಗಾರಕನು ಎಂತಹವನೆಂದರೆ ಕ್ರೂರನಾದರೆ ಕಜ್ಜಿ ತುರಿ ಮುಂತಾದ ಕಷ್ಟಗಳನ್ನು ಕೊಡುವುದು ರಾಜೇಂದ್ರ. ಶಾಂತನಾಗಿ ಒಲಿದರೆ ಬೇಕಾದ ಸುಖ ಸಂಪತ್ತನ್ನು ಕೊಟ್ಟು ಕಾಪಾಡುವುದು ರಾಜೇಂದ್ರ. ಹಾಗೆ ಆಗಲಿ. ಅಂತ ಅಂಗಾರಕರಿಗೂ ಅನಂತ ನಮಸ್ಕಾರಗಳು. ನಾನು ಕೊಡುವ ಈ ಫಲಪುಷ್ಪಾದಿಗಳಿಂದ ಆತನನ್ನು ಆರಾಧಿಸುವರಾಗಿ ಹಾಗೆ ಹಾಗೆ ರಾಜೇಂದ್ರ. ಹೇಳು. ಮತ್ತೊಂದು ವಿಚಾರ ನಡೆಯಲಿ. ರಾಜೇಂದ್ರ ಪಂಡಿತೋತ್ತಮರೇ 4ನೇ ಗ್ರಹವಾದ ಮುದುಗರಾರ ವಿಚಾರ ಗೊತ್ತಿಲ್ಲ ರಾಜಸೋದರಾಗಿ ಹೇಳುವರಾಗಿ. ಮುದುಗರನ್ನು ಯಾರು ಪರರನ್ನು ಹಿಂಸೆಪಡಿಸುತ್ತಿಲ್ಲ. ಓಲೋ ಮನುಷ್ಯರಿಗೆ ಒಲಿದರೆ ವಿದ್ಯಾ ಬುದ್ಧಿ ವಯಸ್ಸರು ಕೊಟ್ಟು ಕಾಪಾಡುವನು ರಾಜೇಂದ್ರ. ಅಂತಹ ಬುಧಗ್ರಹವನ್ನು ಯಾರು ಸತ್ಪದಿಂದ ಪೂಜಿಸುವರೋ ಅಂತವರಿಗೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವನು ರಾಜೇಂದ್ರ. ಹಾಗೆ ಆಗಲಿ. ಅಂತ ಬುಧಗ್ರಹಕ್ಕೂ ಅನಂತ ನಮಸ್ಕಾರಗಳು. ನಾನು ಕೊಡುವ ಈ ಫಲಪುಷ್ಪಾದಿಗಳಿಂದ ಆತನನ್ನು ಆರಾಧಿಸುವರಾಗಿ ಹಾಗೆ ಆಗಲಿ ರಾಜೇಂದ್ರ. ಬುಧಗ್ರಹದ ಪಾದಕ್ಕೆ ಗೋವಿಂದ, ದೇವರ ಪಾದಕ್ಕೆ ಗೋವಿಂದ, ನಮಃ ಪಾರ್ವತಿ ಪದೇ.
ಮತ್ತೊಂದು ವಿಚಾರವು ನಡೆಯಲಿ. ರಾಜೇಂದ್ರ, ಪಣಿತೋತ್ತಮರೇ, ಗುರುಗ್ರಹದ ವಿಚಾರಗಳಂತೆ ಹೇಳುವರಾಗಿ. ಪಣಿತೋತ್ತಮರ ಗುರುಗ್ರಹವು ಎಂತಹವುದೆಂದರೆ ಭೂ ಎಂಬ ಅಂಧಕಾರವನ್ನು ಹೋಗಲಾಡಿಸಿ ರೂ ಎಂಬ ಬೆಳಕನ್ನು ಉಂಟು ಮಾಡುವ ಆ ಗುರು ಮಹಾಶ್ರೇಷ್ಠವೇ ರಾಜೇಂದ್ರ. ಹೇಳುವರಾಗಿ. ಅಂತಹ ಗುರುವನ್ನು ಯಾರು ಸ್ವಲ್ಪಕ್ಕಿಂತ ಪೂಜಿಸುವರೋ ಅಂತಹವರಿಗೆ ಅಷ್ಟೈಶ್ವರ್ಯವನ್ನು ಕೊಟ್ಟು ಕಾಪಾಡುವುದು ರಾಜೇಂದ್ರ. ಏನು? ಭೂ ಎಂಬ ಅಂಧಕಾರವನ್ನು ಹೋಗಲಾಡಿಸಿ ರೂ ಎಂಬ ಬೆಳಕನ್ನುಂಟು ಮಾಡುವ ಗುರು ಮಹಾಶ್ರೇಷ್ಠನು. ಹೌದು ರಾಜೇಂದ್ರ. ಹಾಗೆ ಆಗಲಿ. ಅಂತ ಗುರುಗ್ರಹಕ್ಕೂ ಅನಂತ ನಮಸ್ಕಾರಗಳು. ನಾನು ಕೊಡುವ ಫಲಪುಷ್ಪಾದಿಗಳಿಂದ ಆತನನ್ನು ಪೂಜಿಸುವರಾಗಿ. ಹಾಗೆ ಹಾಗೆ ರಾಜೇಂದ್ರ. ಮತ್ತೊಂದು ವಿಚಾರ ನಡೆಯಿರಿ ರಾಜೇಂದ್ರ. ಪಂಡಿತೋತ್ತಮರೇ, 6ನೇ ಗ್ರಹವಾದ ಶುಕ್ರಗ್ರಹದ ಮಹಿಮೆಯನ್ನು ಹೇಳ್ತೀನಿ, ಭಕ್ತಿಯಿಂದ ಹೇಳುವರಾಗಿ.
ರಾಜೇಂದ್ರ, ಪಂಡಿತೋತ್ತಮರೇ, ಶುಕ್ರಗ್ರಹಣ ಎಂತವನೆಂದರೆ 366 ಕೋಟಿ ರಾಕ್ಷಸರಿಗೆ ಗುರುವಾಗಿದ್ದಾನೆ ರಾಜೇಂದ್ರ. ಹೇಳುವರಾಗಿ ಓರ್ವ ಮನುಷ್ಯನಿಗೆ ಒಲಿದರೆ ತಿನ್ನುವುದಕ್ಕೆ ಅನ್ನವಿಲ್ಲದಂತಾಗುತ್ತದೆ ರಾಜೇಂದ್ರ. ಅಂತನಾಗಿ ಉಳಿದರೆ ಸಕಲೈಶ್ವರ್ಯವನ್ನು ಕೊಟ್ಟು ಕಾಪಾಡುವನು ರಾಜೇಂದ್ರ. ಆದ್ದರಿಂದ ಶುಕ್ರಗ್ರಹನೇ ದೊಡ್ಡವನೆಂದು ಪೂಜಿಸಬೇಕು ರಾಜೇಂದ್ರ. ಹಾಗೆ ಆಗಲಿ. ಅಂತ ಶುಕ್ರಗ್ರಹಕ್ಕೂ ಅನಂತ ನಮಸ್ಕಾರಗಳು. ನಾನು ಕೊಡುವ ಫಲಪುಷ್ಪಾದಿಗಳಿಂದ ಆತನನ್ನು ಆರಾಧಿಸುವರಾಗಿ ಕೊಡುವರಾಗಿ. ಶುಕ್ರದೇವರ ಪಾದಕ್ಕೆ ಗೋವಿಂದ, ಶನಿದೇವರ ಪಾದಕ್ಕೆ ಗೋವಿಂದ, ಗೋವಿಂದ, ಛಾಯಾದೇವಿಯ ಪಾದಕ್ಕೆ ಗೋವಿಂದ, ಗೋವಿಂದ, ಪಾರ್ವತಿ ಪದೇ. ಮತ್ತೊಂದು ವಿಚಾರ ನಡೆಯಲಿ. ಹೇಳುವರಾಗಿ ರಾಹು ಕೇತುಗಳಂತಂದ್ರೆ ಸಿಂಧಿಕೆ ಎಂಬ ರಾಕ್ಷಸಗರ್ಭದಲ್ಲಿ ರಾಹು ಎಂಬ ರಕ್ಷಣೆ ಹುಟ್ಟಿ ಸಮುದ್ರ ಮುತ್ತನ ಕಾಲದಲ್ಲಿ ಉತ್ಪತ್ತಿಯಾದಂತಹ ಅಮೃತವನ್ನು ದೇವತೆಗಳಿಗೂ ಮತ್ತು ರಾಕ್ಷಸರಿಗೂ ಪಂಕ್ತಿಯಲ್ಲಿ ಕುಳಿಸಿ ಹಂಚುವಾಗ ರಾಹು ಎಂಬ ರಕ್ಷಸನು ದೇವತೆಗಳ ಗುಂಪಿಗೆ ಸೇರಿದನು. ರಾಜೇಂದ್ರ, ಶ್ರೇಷ್ಠ ಮಹಾವಿಷ್ಣುವು ಈ ಗುಟ್ಟನ್ನು ತಿಳಿದು ಆತನ ಚಕ್ರದಿಂದ ಶಿರಸನ್ನು ಜಯಿಸೋಣ ಅಮೃತಾಪಾಂದ ಆತನಿಗೆ ಮರಣವಿರದೆ ತಲೆ ರಾಹುವಾಗಿಯೂ ಮುಂಡ ಕೇತುವಾಗಿಯೂ ಪಂಥಿ ಕಾವಲುಗಾರರಾಗಿದ್ದ ಸೂರ್ಯ ಚಂದಾದಿಗಳಿಗೂ ವರ್ಷಕ್ಕೊಂದಾವರ್ತಿ ಗ್ರಹ ಹಿಡಿದು ಕಾಣಿಸುತ್ತಾನೆ ರಾಜೇಂದ್ರ. ಹೇಳುವರಾಗಿ ಅನೇಕ ಕಷ್ಟಗಳನ್ನು ಕೊಡ್ತಾನೆ ರಾಜೇಂದ್ರ. ಶಾಂತನಾಗಿ ಬೇಕಾದ ಸುಖ ಸಂಪತ್ತು ಐಶ್ವರ್ಯವನ್ನು ಕೊಟ್ಟು ಕಾಪಾಡುತ್ತಾನೆ ರಾಜೇಂದ್ರ. ಆದುದರಿಂದಲೇ ಈ ರಾಹು ಕೇತುಗಳ ಗ್ರಹಗಳೇ ಅಧಿಕ ದೊಡ್ಡವರಿಂದ ಪೂಜಿಸಬೇಕು ರಾಜೇಂದ್ರ. ಹಾಗೆ ಆಗಲಿ. ಅಂತ ರಾಹು ಕೇತುಗಳಿಗೂ ಅನಂತ ನಮಸ್ಕಾರಗಳು. ನಾನು ಕೊಡುವ ಫಲಪುಷ್ಪಾದಿಗಳಿಂದ ಆತನನ್ನು ಆರಾಧಿಸುವರಾಗಿ. ರಾಹು ಕೇತುಗಳ ಪಾದಕ್ಕೆ ಗೋವಿಂದ, ಶನಿದೇವರ ಪಾದಕ್ಕೆ ಗೋವಿಂದ, ಛಾಯಾದೇವಿಯ ಪಾದಕ್ಕೆ ಗೋವಿಂದ, ನಮ ಪಾರ್ವತಿ ಪದಯೇ. ಮತ್ತೊಂದು ವಿಚಾರ ನಡೆಯಲಿ. ರಾಜೇಂದ್ರ, ಪಂಡಿತೋತ್ತಮರೇ, ಇಲ್ಲಿನವರೆಗೂ ಕೇಳಿದ ವಿಚಾರಗಳು ಆಗಿರಲಿ, ಇವರೆಲ್ಲರಿಗೂ ಪ್ರಮುಖನಾಗಿಯೂ ಫಲದಾಯಕನೂ ಹಾಗೆ ಇರುವ 9ನೇ ಗ್ರಹವಾದ ಶನಿಗ್ರಹದ ವಿಚಾರವನ್ನು ಹೇಳುತ್ತೇನೆ. ಹೇಳುವರಾಗಿ. ಜನನ ಕಾಲದಲ್ಲೇ ಜಾತಿಯಲ್ಲೇ ತಾನೋ ಜಾತಿಯಲ್ಲೇ ತಾನೋ ಗರಿಗಾರನವನೋ ಜಾತಿಯಲ್ಲೇ ತಾನೋ ಗರಿಗಾರನವನೋ ಬುಧ ಚರಿತನವಗೆ ಬುಧ ಚರಿತನವಗೆ ಬುಧ ಚರಿತನವಗೆ ಕಾದಿಯಿಲ್ಲದೆ ರಾಜಿತ ಬೇಬೂರೆ ರಾಜಿತ ರಾಜಾ. ರಾಜೇಂದ್ರ, ಈತನು ಜಾತಿಯಲ್ಲಿ ಗಾಣಿಗರ ಸಂಬೂತನರಿಂದ ಸುಚರಿತ್ರ ಪುಣ್ಯ ಪುರುಷರು ಎಲ್ಲರೂ ಕೈನಲ್ಲೂ ಕೊಂಡಾಡಿಸಿಕೊಳ್ಳುತ್ತಾರನು ರಾಜೇಂದ್ರ. ಹೇಳುವರಾಗಿ. ಅದು ಹಾಗಿರಲಿ.
ರಾಜೇಂದ್ರ, ಪಂಡಿತೋತ್ತಮರ, ಮಗುವು ಜನಿಸಿದ ತಕ್ಷಣವೇ ವಾಯುದೇವರ ಮೂಲಕ ಲಿಖಿತವನ್ನು ಕಳಿಸಿದನು ಏನೆಂಬುದಾಗಿ? ಪುತ್ರೋತ್ಸವವಾಯಿತು ಎಂಬುದಾಗಿ ರಾಜೇಂದ್ರ. ಹೇಳುವುದಾಗಿ? ಆಗ ತಾನೇ ಸೂರ್ಯದೇವನು ಪ್ರಪಂಚದ ಕಲ್ಯಾಣ ಮಹೋತ್ಸವವನ್ನು ಬಿಟ್ಟು ಬರಲು ಸಾಧ್ಯವಿಲ್ಲದೆ ಮಧ್ಯಾಹ್ನ 12 ಗಂಟೆಗೆ ಬಂದು ನೋಡುತ್ತೇನೆಂದು ವಾಗ್ದಾನವನ್ನು ಇಟ್ಟಿದ್ದನು. ಹೇಳುವರಾಗಿ? ಆಗ ತನ್ನ ತಾಯಿಯಾದ ಛಾಯಾದೇವಿಯನ್ನು ತಂದೆಯ ಬಳಿಗೆ ಕರೆದುಕೊಂಡು ಬರಲು ತಂದೆಯ ದೃಷ್ಟಿ ಮಗುವಿನ ಬೀಳಲು, ಮಗುವಿನ ದೃಷ್ಟಿ ತಂದೆಯ ಮೇಲೆ ಬೀಳಲು ರಾಜೇಂದ್ರ. ಹೇಳುವರಾಗಿ? ರಥವನ್ನು ನಡೆಸಿದ ಸಾರಥಿಯ ಕೈ ಕಾಲುಗಳು ಸಹ ಎಳವನಾಗಿದ್ದಾವೆ ರಾಜೇಂದ್ರ. ರಥಗೆ ಕಟ್ಟಿದ ಕುದುರೆಗಳ ಕಣ್ಣುಗಳು ಸಹ ಕಾಣದಂತಾಗಿವೆ ರಾಜೇಂದ್ರ. ಆಗ ತಾನೇ ತನ್ನ ತಾಯಿ ಇಂಗಿತವನ್ನು ನೋಡಲಾರದೆ ಸೂರ್ಯನು ಪೂರ್ವದಿಂದ ಪಶ್ಚಿಮಕ್ಕೆ ಬರಲು, ಮಗುವು ಬಲದಿಂದ ಎಡಕ್ಕೆ ಹೊರಡಲು, ಆಗ ತನ್ನ ತಂದೆಯಾದ ಭಾನುವಿಗೆ ಕುಷ್ಠರೋಗವೆಲ್ಲ ನಿವಾರಣೆಯಾಗಿದೆ ರಾಜೇಂದ್ರ. ಹೇಳುವರಾಗಿ? ರಥಕ್ಕೆ ಕಟ್ಟಿದ ಕುದುರೆಗಳ ಕಣ್ಣುಗಳು ಸಹ ಬಂದಿದ್ದಾವೆ ರಾಜೇಂದ್ರ. ರಥವನ್ನು ನಡೆಸಿದ ಸಾರಥಿಯ ಕೈ ಕಾಲುಗಳು ಸಹ ಬಂದಿದ್ದಾವೆ ರಾಜೇಂದ್ರ. ಇಂತಹ ಸುಚರಿತ್ರ ಪುಣ್ಯಪುರುಷನ ಕಥೆಯನ್ನು ಎಷ್ಟು ಕೊಂಡಾಡಿದ್ರು ಸಾಲದು ರಾಜೇಂದ್ರ, ಎಷ್ಟು ಕೊಂಡಾಡಿದ್ರು ಸಾಲದು ರಾಜೇಂದ್ರ. ರಾಜೇಂದ್ರ, ಪಂಡಿತರಾಯನ ಮನೆಗೆ ಪಂಡಿತರಾಯನ ಮನೆಗೆ ಹನುಮತ ಅಲ್ಲವೇ ತನ್ನ ಪಿತನಿಗೆ ರೋಗವ ಕೊಟ್ಟನೀತನ ತನ್ನ ಪಿತನಿಗೆ ರೋಗವ ಪಂಡಿತರಾಯನ ಮನೆಗೆ ಪಂಡಿತರಾಯನ ಮನೆಗೆ ಹನುಮತ ಅಲ್ಲವೇ ರಾಜೇಂದ್ರ ಹುಟ್ಟಿದ ತಕ್ಷಣವೇ ತನ್ನ ತಂದೆಗೆ ಶಿಕ್ಷಣವನ್ನು ಕೊಟ್ಟ ಪಿತೃದ್ರೋಹಿ ನತ ದುಷ್ಟ ಚಾಂಡಾಲನ ವಿಚಾರವನ್ನು ಈ ನನ್ನ ಸತ್ಯವಾದ ಸಭೆಯಲ್ಲಿ ಹೊಗಳಿದಾದರೆ ನಿಮ್ಮನ್ನು ಕೂಡಲೇ ಸಭೆಯಾಗಿ ತಿಳಿಸುತ್ತೇನೆ. ರಾಜೇಂದ್ರ, ಆತನು ಗಗನ ಮಾರ್ಗದಲ್ಲಿ ಸಂಚರಿಸುತ್ತಿರುವನು. ನೀನಾಡಿದ ನುಡಿಗಳೇನಾದರೂ ಅವನ ಕಿವಿ ಕಣ್ಣಕ್ಕೆ ಬಿದ್ದರೆ ನಾನು ಸುಮ್ಮನೆ ಬಿಡುತ್ತಾನೆ ರಾಜೇಂದ್ರ. ಪಂಡಿತೋತ್ತಮರೇ, ರಾಜೇಂದ್ರ, ಪುತ್ರಟ್ಟ ಅವನ ತವ ಪೋತ ನಾದೊಡೆ ಪುತ್ರಟ್ಟ ಅವನ ತವ ಪೋತ್ರ ನಾದೊಡೆ ಪುತ್ರಟ್ಟ ಅವನ ಪಂಡಿತೋತ್ತಮರ, ರಾಜೇಂದ್ರ, ಏನೇ ಕಷ್ಟ ಬಂದ್ರೆ ಸರಿ, ಆ ಪಿತೃದ್ರೋಹಿ ನತದುಷ್ಟ ಚಾಂಡಾಲ ವಿಚಾರ ಈ ನನ್ನ ಸತ್ಯವಾದ ಹೊಗಳಬೇಡಿ. ಹೊಗಳಿದಾದರೆ ನಿಮ್ಮ ಶಿರಸ್ಸು ಪುಣ್ಯ ಮೇಲೆ ಆಗದು. ಬಾಯಿ ಬಿಟ್ಬಿಟ್ಟು ಹೋಗುವವರಾಗಿ ಅವನ ಹೊಗಳು ತೀರ್ಥ ವಿವರಿಸುವರೆಲ್ಲ
ರಾಜೇಂದ್ರ ತಂದೆಯನ್ನು ಬಾಧೆ ಪಡುವ ಕನ್ನಡವನ ಎಂದು ಬಾಳಲೆಂದು ಅವರ ಮಗಳು ತೀರ್ಪೆಯ ತಂದೆಯನ್ನು ಬಾಧೆ ಪಡುವ ಕನ್ನಡವನ ಪಂಡಿತೋತ್ತಮರೇ, ರಾಜೇಂದ್ರ ಏನೇ ಕಷ್ಟ ಬಂದರೂ ಸರಿಯೇ ಆ ಪಿತೃದ್ರೋಹಿ ನದ್ದೃಷ್ಟ ಚಾಂಡಾಲನ ವಿಚಾರವನ್ನು ಈ ನನ್ನ ಸತ್ಯವಾದ ಹೊಗಳಬೇಡಿ. ಹೊಗಳಿದ ಆದರೆ ನಿಮ್ಮ ಶಿರಸ್ಸು ಮುಂದಿನ ಮೇಲಾಗದು. ಬಾಳಿಸಿಕೊಂಡು ಓಡುವರಾಗಿ. ರಾಜೇಂದ್ರ, ನಿನಗೇನಾದರೂ ಬುದ್ಧಿ ವಿಕಲ್ಪವಾಗಿರಬಹುದೇ? ಅದನ್ನು ಕ್ಷಣ ಮಾತ್ರದಲ್ಲಿ ನೋಡಿಕೋ. ಶನಿ ಮಹಾರಾಜ, ಶನಿ ಮಹಾರಾಜ, ಶನಿ